पूर्व मंत्री के एस ईश्वरप्पा ने आरोप लगाया है कि नागमंगला में गणेश उत्सव के दौरान हुई घटना पूर्व नियोजित थी। पत्रकारों से बात करते हुए उन्होंने कहा कि नागमंगला में राष्ट्र विरोधी गतिविधियां ऐसे समय में हुई जब राज्य में महत्वपूर्ण राजनीतिक घटनाक्रम हो रहे थे। हिंदुओं द्वारा भगवान गणेश की सामूहिक पूजा के दौरान एक शांतिपूर्ण जुलूस में मस्जिद के सामने ढोल बजाया गया, जिससे उपद्रव हुआ, पथराव हुआ और हिंदुओं पर हमला हुआ। हाल ही में कांग्रेस नेता इवान डिसूजा ने बयान दिया था कि राज्य में बांग्ला मॉडल पर दंगे होंगे और अब पाकिस्तानी मानसिकता के मुसलमानों ने हिंदुओं पर हमला किया। घटने ನನಗನ್ಸುತ್ತೆ ಇದು ಪೂರ್ವ ನಿಯೋಜಿತ. ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಅನೇಕ ಬೆಳವಣಿಗೆಗಳು ನಡೀತಾ ಇರುವಂತ ಸಂದರ್ಭದಲ್ಲಿ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ನೇರವಾಗಿ ಕಾಣ್ತಾ ಇರೋದು ನಾಗಮಂಗಲದಲ್ಲಿ. ಹಿಂದೂಗಳ ಪೂಜ್ಯ ಭಾವನೆಯಿಂದ ಪೂಜೆ ಮಾಡ್ತಾ ಇರೋಂತ ಸಾಮೂಹಿಕ ಗಣಪತಿಯ ವಿಸರ್ಜನೆ ಸಂದರ್ಭದಲ್ಲಿ ಮಸೀದಿ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಡೊಳ್ಳು ಬಾರಿಸಬಾರದು, ಮಂಗಳವಾದ್ಯ ಬಾರಿಸಬಾರದು. ಈ ರೀತಿ ಒಂದು ರೀತಿಯ ಗೂಂಡಾಗಿರಿಯ ಪ್ರಯತ್ನವನ್ನು ನಡೆಸಿ ಶಾಂತಿಯಿಂದ ಹೋಗ್ತಾ ಇದ್ದಂತ ಮೆರವಣಿಗೆ ಮೇಲೆ ಹಲ್ಲೆ ನಡೆಸಿದ್ದಾರೆ. ಪೆಟ್ರೋಲ್ ಬಾಂಬ್ಗಳನ್ನು ಹಾಕಿದ್ದಾರೆ. ಸಾಕಷ್ಟು ಕಲ್ಲು ತಗೊಂಡು ಹಿಂದೂಗಳ ಮೇಲೆ ಒಂದು ರೀತಿ ಆಕ್ರಮಣವನ್ನೇ ಮಾಡಿದ್ದಾರೆ. ಇತ್ತೀಚೆಗೆ ತಾನೇ ಒಬ್ಬ ಕಾಂಗ್ರೆಸ್ಸಿನ ನಾಯಕ ಐವಾನ್ ಡಿಸೋಜಾ, ಐವಾನ್ ಅಲ್ಲ ಅವನು, ಐವಾನ್, ಅವನು ಹೇಳಿಕೆ ಕೊಟ್ಟಿದ್ದ, ಬಂಗ್ಲಾದ ಈ ದೇಶದ ರೂಪದಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಗಲಭೆ ಆಗತ್ತೆ ಅನ್ನೋ ರೂಪದಲ್ಲಿ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ದ. ಅದು ಈ ಪಾಕಿಸ್ತಾನ್ ಪ್ರೇರಿತ, ಪಾಕಿಸ್ತಾನ್ ಮನೋಸ್ಥಿತಿಯ ಮುಸಲ್ಮಾನ್ ಗೂಂಡಾಗಳಿಗೆ ಒಂದು ರೀತಿಯ ಪ್ರೇರಣೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ನಾವು ಮುಸಲ್ಮಾನರು ಏನ್ ಬೇಕಾದ್ರೂ ನಡೆದ್ರು ನಡೆಯುತ್ತೆ, ಹಾಗಾಗಿ ಈ ದುಷ್ಕೃತ್ಯ ನಡೆಸಿದ್ದಾರೆ. ಇವತ್ತು ಟಿವಿಗಳಲ್ಲಿ ನೋಡ್ಕೊಂತ ಬಂದೆ ನಾನು, ಅಮಾಯಕ ಹೆಣ್ಮಕ್ಳು ಹೇಳಿಕೆಗಳು ಕೊಡ್ತಾರೆ. ನಮ್ಮ ಮನೆಯಲ್ಲಿ ರಾತ್ರಿ ಮಲಗದಂತ ಗಂಡಸನ್ನ ಎಬ್ಬಿಸ್ಕೊಂಡು ಕರ್ಕೊಂಡೋಗಿದ್ದಾರೆ. ಇದು ಮಾನ್ಯ ಗೃಹ ಮಂತ್ರಿಗಳು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇದು ಸಣ್ಣ ಗಲಾಟೆ, ಯಾಕೆ ಇಷ್ಟೊಂದು ಸುದ್ದಿ ಮಾಡ್ತಿದ್ದೀರಿ ಅಂತ. ಗಣೇಶೋತ್ಸವದ ಮೇಲೆ ಪೆಟ್ರೋಲ್ ಬಾಂಬ್ಗಳನ್ನು ಹಾಕಿ ಹಲ್ಲೆ ಮಾಡಿದಂತ ಗೂಂಡಾಗಳ ಬಗ್ಗೆ ಕ್ರಮ ತಗೋಬೇಕಾಗಿತ್ತು. ರಾಷ್ಟ್ರದ್ರೋಹಿ ಚಟುವಟಿಕೆ ತೊಡದಂತ ಗೂಂಡಾಗಳನ್ನ, ಮುಸಲ್ಮಾನ್ ಗೂಂಡಾಗಳನ್ನ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ, ಅವ್ರ ಬಗ್ಗೆ ಕ್ರಮ ತಗೋತೀವಿ ಏನಂತ ಮಾತನ್ನ ಗೃಹ ಮಂತ್ರಿಗಳ ಬಾಯಲ್ಲಿ ಬರಬೇಕಾಗಿತ್ತು. ಅದು ಬಿಟ್ಟು ಅಮಾಯಕ ಹಿಂದೂಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಆ ಟಿವಿನಲ್ಲಿ ಇವತ್ತು ನೋಡ್ತಾ ಇರೋಂಥ ಸಂದರ್ಭದಲ್ಲಿ ಬರ್ತಾ ಇರ್ಬೇಕಾದ್ರೆ ನಾನು ಟಿವಿಲಿ ನೋಡ್ಕೊಂಡೇ ಬಂದೆ. ಆ ಹೆಣ್ಮಕ್ಳು ಭಯಭೀತರಾಗಿದ್ದಾರೆ.
52 ಜನ ಅರೆಸ್ಟ್ ಮಾಡಿದೀವಿ ಅನ್ನೋಂಥ ಮಾತನ್ನ ಪೊಲೀಸ್ ಇಲಾಖೆ ಕೊಡ್ತಾ ಇದ್ದಾರೆ. ಯಾರು 52 ಜನ ಅವರು? ಅದ್ರಲ್ಲಿ ಎಷ್ಟು ಜನ ಮುಸಲ್ಮಾನ್ ಗೂಂಡಾಗಳು ಯಾರು ಈ ದುಷ್ಕೃತ್ಯವನ್ನು ಮಾಡಿದ್ರು ಅವ್ರನ್ನ ಎಷ್ಟು ಜನಕ್ಕೆ ಅರೆಸ್ಟ್ ಮಾಡಿದ್ದೀರಿ? ಅದನ್ನ ಬಿಟ್ಟು ಮುಸಲ್ಮಾನ್ ಗೂಂಡಾಗಳು ಗಲಾಟೆ ಮಾಡೋದು, ಅಮಾಯಕ ಹಿಂದೂಗಳನ್ನ ಅರೆಸ್ಟ್ ಮಾಡೋದು, ಇದು ಕಾಂಗ್ರೆಸ್ ಸಂಸ್ಕೃತಿನ? ಇದು ಅನೇಕ ವರ್ಷಗಳಿಂದ ಕಾಂಗ್ರೆಸ್ನವ್ರು ಮಾಡ್ಕೊಂಡ್ ಬಂದಿರುವಂತ ಆಟ ಇದು. ಇದು ನಿಂತಿತ್ತು ಈ ಗಲಭೆ, ಈ ರೀತಿ ದುಷ್ಕೃತ್ಯಗಳು. ಮಸೀದಿ ಎದುರುಗಳಿಗೆ ಹೋಗಂತ ಸಂದರ್ಭದಲ್ಲಿ ಗಣಪತಿ ಹೋಗಬಾರ್ದು ಅಂತಿದ್ಯಾ? ಮಸೀದಿ ಎದುರಿಗೆ ಹೋಗ್ಬೇಕಾದ್ರೆ, ಗಣಪತಿ ಹೋಗ್ಬೇಕಾದ್ರೆ ಡೊಳ್ಳು ಬಾರಿಸಬಾರ್ದು, ಮಂಗಳವಾದ್ಯ ಬಾರಿಸಬಾರ್ದು ಅಂತ ಏನಾದ್ರು ಕಾನೂನು ಇದೆಯಾ? ಮೆರವಣಿಗೆ ಮಾಡಬೇಕಾದ್ರೆ ಸಂಪೂರ್ಣ ಪರ್ಮಿಷನ್ ತಗೊಂಡಿರ್ತಾರೆ, ಯಾವ ರಸ್ತೆಯಲ್ಲಿ ಹೋಗ್ಬೇಕು ಅಂತ ಪರ್ಮಿಷನ್ ತಗೊಂಡಿರ್ತಾರೆ. ಆದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಹೇಗಿದ್ರು ಕೂಡ ನಮ್ಮ ರಕ್ಷಣೆ ಮಾಡುತ್ತೆ ಏನಂತ ಈ ಪಾಕಿಸ್ತಾನದ ಮನೋಸ್ಥಿತಿ ಇದೆಯಲ್ಲ, ಇದು ಇನ್ನೂ ಹೋಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಬದಲಾವಣೆ ಆಗಿದ್ದಾರೆ, ಸಂತೋಷ. ಯಾರೇ ಕುಂಕುಮ ಹಚ್ಚಕ್ ಹೋದ್ರೆ ಅಳಿಸ್ತಾ ಇದ್ರು, ಕೇಸರಿ ಪಟ್ಟಿ ಪೇಟ ಕಟ್ಟಕ್ ಹೋದ್ರೆ ತೆಗಿ ಬಿಸಾಕ್ತಾ ಇದ್ರು, ಶ್ರೀಕೃಷ್ಣನ ದೇವಸ್ಥಾನಕ್ಕೆ ನಾನು ಹೋಗಲ್ಲ ಅನ್ನಂತ ಮಾತುಗಳು ಆಡ್ತಾ ಇದ್ರು. ಸಂಕಷ್ಟದಲ್ಲಿರೋಂಥ ಸಂದರ್ಭದಲ್ಲಿ ನನಗೆ ದೇವರೇನೆ ನನ್ನ ಕಾಪಾಡಬೇಕು ಅನ್ನೋಂಥ ಮಾತನ್ನ ಮನೆ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೊಂಡ್ರು, ಸಂತೋಷ. ಚಾಮುಂಡಿ ಬೆಟ್ಟಕ್ಕೆ ಮೇಲ್ಮೇಲೆ ಹೋಗಿ ಚಾಮುಂಡೇಶ್ವರಿ ಆಶೀರ್ವಾದ ತಗೊಂಡ್ಬಂದಿದ್ದಾರೆ, ದೇವ್ರ ಗುಡ್ಡಕ್ಕೆ ಹೋಗಿ ಅಲ್ಲಿ ಆಶೀರ್ವಾದ ತಗೊಂಡ್ಬಂದಿದ್ದಾರೆ. ಹಿಂದೂ ದೇವತೆಗಳಿಗೆ ಈ ದೇಶದಲ್ಲಿದ್ದ ಪ್ರತಿಯೊಬ್ಬ ಹಿಂದೂವು ಕೂಡ ಭಕ್ತಿಯಿಂದ ನಡ್ಕೊಂಡಿರೋಂಥ ಪರಿಸ್ಥಿತಿ ಇದೆ. ಮನೆ ಮುಖ್ಯಮಂತ್ರಿಗಳು ಆ ದಿಕ್ಕಿನಲ್ಲಿ ಹೋಗ್ತಿರೋದು ತುಂಬಾ ಸಂತೋಷ. ಅದೇ ರೀತಿ ಉಪಮುಖ್ಯಮಂತ್ರಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ವೈಷ್ಣೋದೇವಿಗೆ ಹೋಗಿ ಬಂದ್ರು, ಅವ್ರ ಹೆಂಡತಿ ಕರ್ಕೊಂಡು. ನಾನು ಇದೆಲ್ಲ ಸ್ವಾಗತ ಮಾಡ್ತೇನೆ, ಅವ್ರ ಧರ್ಮದ ಬಗ್ಗೆ, ದೇವ್ರ ಬಗ್ಗೆ ಇರೋಂಥ ಗೌರವದ ಬಗ್ಗೆ. ಆ ರೀತಿ ಈ ಹಿಂದೂ ದೇವ್ರ ಮೇಲೆ ನಮ್ಮ ಧರ್ಮವನ್ನು ನಂಬಿರೋಂಥ ಕೋಟಿ ಕೋಟಿ ಜನ ಇರೋಂಥ ಈ ರಾಜ್ಯದಲ್ಲಿ ಈ ರೀತಿ ಗಣಪತಿ ವಿಸರ್ಜನೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಪೆಟ್ರೋಲ್ ಬಾಂಬ್ ಹಾಕೋದು, ಕಲ್ಲು ಹೊಡಿಯೋದು, ಈ ರೀತಿ ಗೂಂಡಾಗಿರಿ ಮಾಡ್ತಾ ಇದ್ದಾರಲ್ಲ, ಅಂಥವ್ರ ಬಗ್ಗೆ ನಾವು ಖಂಡಿತ ಕ್ರಮ ತಗೋತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಈ ನಿಮಿಷ ತನಕ ಹೇಳಿಕೆ ಕೊಟ್ಟಿಲ್ಲ. ಗೃಹ ಮಂತ್ರಿ ಪರಮೇಶ್ವರ್ ಅವರು ಸಣ್ಣ ಒಂದು ಕ್ರಿಯೆ ಅನ್ನುವಂಥ ಮಾತನ್ನ ತಾತ್ಸಾರದಲ್ಲಿ ಹೇಳಿದ್ದಾರೆ. ಓಲೈಕೆಯ ರಾಜಕಾರಣ ಇವತ್ತಿಂದಲ್ಲ, ಇದು ಮುಂಚೆಯಿಂದಲೂ ನಡ್ಕೊಂಡೇ ಬಂದಿದೆ, ಮುಂದುವರೆದಿದೆ ಅದು. ನಾನು ಯಾಕಿದು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಮುಖ್ಯಮಂತ್ರಿನೇ ಬದಲಾವಣೆ ಆಗಿರೋಂಥ ಸಂದರ್ಭದಲ್ಲಿ ಮುಸಲ್ಮಾನರನ್ನ ಸಂತೃಪ್ತಿ ಪಡಿಸಿ ಅವ್ರು ಓಟ್ ತಗೊಳ್ಳೋ ದಿಕ್ಕಿನ ಪ್ರಯತ್ನವನ್ನು ಅನೇಕ ದಿನ ನಡ್ಕೊಂಡು ಬಂದಿದ್ದಾರೆ. ಹಿಂದೂಗಳು ತೊಂದರೆ ಕೊಟ್ಕೊಳ್ತಾ ಬಂದಿದ್ದಾರೆ, ಮುಂದುವರಿತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ಆದ್ರೆ ಮನೆ ಮುಖ್ಯಮಂತ್ರಿಗಳು ಧರ್ಮದ ಬಗ್ಗೆ, ದೇವ್ರ ಬಗ್ಗೆ ಶ್ರದ್ಧೆ ಇರುತ್ತೆ ಈ ಸಂದರ್ಭದಲ್ಲಿ. ಈ ರೀತಿ ಅದೇ ದೇವ್ರ ಬಗ್ಗೆ, ಅದೇ ಧರ್ಮದ ಬಗ್ಗೆ ನಂಬಿಕೆ ಇಟ್ಟಿರುವಂತ ಕೋಟಿ ಕೋಟಿ ಹಿಂದೂಗಳಿಗೆ ಆಘಾತ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಇಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಆ ದೇವರು ನೋಡ್ತಾರೆ. ಇವ್ರೇನ್ ಕಾಂಗ್ರೆಸ್ನವರು, ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಏನ್ ಕ್ರಮ ತಗೋತಿದ್ದಾರೆ? ಪೆಟ್ರೋಲ್ ಬಾಂಬ್ ಹಾಕಿ ಒಂದು ರೀತಿ ಗಲಭೆಯನ್ನು ಮಾಡ್ತಾ ಇರೋಂಥ ದುಷ್ಕೃತ್ಯಗಳು ಮಾಡ್ತಾ ಇರೋಂಥ ಗೂಂಡಾಗಳ ಬಗ್ಗೆ ಏನ್ ಕ್ರಮ ತಗೋತಾರೆ? ಅದ್ರ ಮೇಲೂ ಕೂಡ ಇವರು ಏನು ಸಂಕಷ್ಟದಲ್ಲಿ ಇದಾರಲ್ಲ, ಅದ್ರ ಪರಿಹಾರ ಇವ್ರು ಏನ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇದೆ, ಅದ್ರ ಪರಿಣಾಮ ಬೀರುತ್ತೆ. ನಾನು ಅದಕ್ಕೋಸ್ಕರ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಪ್ರಾರ್ಥನೆ ಮಾಡ್ತೇನೆ, ಯಾವ ಮುಸಲ್ಮಾನ್ ಗೂಂಡಾಗಳು ಈ ದುಷ್ಕೃತ್ಯವನ್ನು ನಡೆಸಿದ್ದಾರೆ ಅವ್ರನ್ನ ತಕ್ಷಣ ಅರೆಸ್ಟ್ ಮಾಡಬೇಕು. ರಾಷ್ಟ್ರದ್ರೋಹಿ ಕೃತ್ಯವನ್ನು ಮಾಡಿರೋಂಥ ಯಾವ ಸೆಕ್ಷನ್ ಮುಖಾಂತರ ಅವ್ರನ್ನ ಅರೆಸ್ಟ್ ಮಾಡಬೇಕು, ಅವ್ರಿಗೆ ಜೈಲಿಗೆ ಕಳಿಸ್ಬೇಕು, ಮತ್ತೆ ಅವ್ರ ಬಗ್ಗೆ ಸರಿಯಾದ ಕ್ರಮವನ್ನು ತಗೋಬೇಕು.
ಯಾರ್ಯಾರು ಈ ಕೃತ್ಯವನ್ನು ಮಾಡಿದರೆ ಹುಡುಕಿ ಅವ್ರ ಬಗ್ಗೆ ಮಾತ್ರ ತಗೋಬೇಕು. ನಿರಪರಾಧಿ ಅಮಾಯಕ ಹಿಂದೂಗಳ ಬಗ್ಗೆ ಯಾವ ಕಾರಣಕ್ಕೂ ತಗೋಬಾರ್ದು. ಈ ಒತ್ತಾಯ ನಾ ಮಾಡಕ್ಕೆ ಇಷ್ಟಪಡ್ತೇನೆ. ಇದ್ರ ಬಗ್ಗೆ ನನಗೇನು ಐಡಿಯಾ ಇಲ್ಲ. ತವ್ರ ಮನೆ ಹೋಗದೆ ಇರೋಂತ ಹೆಣ್ಣು ಯಾರಾದ್ರೂ ಇದ್ದಾಳ? ತವ್ರ ಮನೆ ಸ್ವಲ್ಪ ಕೆಟ್ಟಿದೆ, ಸರಿ ಹೋಗ್ಬೇಕು ಅನ್ನೋದನ್ನ, ಆ ತವ್ರ ಮನೆಗೆ ಹೋಗ್ಬೇಕು ಅನ್ನೋಂತ ಅಪೇಕ್ಷೆ ಪಟ್ಟರಂತ ಆ ಗೃಹಿಣಿಯ ಅಪೇಕ್ಷೆ. ಸ್ವಲ್ಪ ಅಣ್ಣ ತಮ್ಮ ಸರಿಯಾಗಿ ನಡ್ಕೋತಾ ಇಲ್ಲ, ಸರಿಯಾಗಿ ನಡ್ಕೋಬೇಕು ಅನ್ನೋದನ್ನ ತಾಯಿ ತಂದೆಗಳು ಗಮನಿಸ್ಬೇಕು ಅನ್ನೋಂತ ಅಪೇಕ್ಷೆ ಆ ಹೆಣ್ಮಗಳದು. ಆ ದಿಕ್ಕಲ್ಲಿ ನೋಡೋಣ ಏನಾಗುತ್ತೆ. ನನಗೆ ಗೊತ್ತಿಲ್ಲ ಅಂತ ಅದಕ್ಕೆ ಕೇಳ್ತೀನಲ್ಲ. ಅವ್ರು ಕೇಳಿದ ಪ್ರಶ್ನೆ ಬೇರೆ, ನೀವು ಕೇಳ್ತಾ ಇರೋ ಪ್ರಶ್ನೆ ನೋಡ್ರಿ. ನಾನು ಅದಕ್ಕೆ ಹೇಳ್ತೀನಿ, ಈ ಘಟನೆ ಹೇಳ್ತಿಲ್ಲ ನಾನು. ಭಾರತೀಯ ಜನತಾ ಪಾರ್ಟಿ ಇವತ್ತು ನಿನ್ನೆ 5 ವರ್ಷ 10 ವರ್ಷದಲ್ಲಿ ಯಾರೋ 4 ಜನ ಕಟ್ಟಿದ ಪಕ್ಷ ಅಲ್ಲ. ಲಕ್ಷಾಂತರ ಜನ ರಕ್ತವನ್ನ ಬೆವರು ರೂಪದಲ್ಲಿ ಸುರಿಸಿ ತಪಸ್ ಮಾಡಿ ಕಟ್ಟಿರಂತ ಪಾರ್ಟಿ. ಏನೂ ಇಲ್ಲ, ಒಂದು ಗ್ರಾಮ ಪಂಚಾಯತಿ ಸದಸ್ಯ ಗೆಲ್ಲಲು ಕಷ್ಟ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಅನೇಕ ರಾಜ್ಯಗಳಿಗೆ ಪಕ್ಷ ಅಧಿಕಾರದಲ್ಲಿ ಬಂದಿದೆ. ಈ ದೇಶದ ಪ್ರಧಾನಮಂತ್ರಿ ಅಧಿಕಾರಕ್ಕೆ ಬಂದಿದ್ದಾರೆ ಸ್ವಯಂ ಸೇವಕರು. ಇದಕ್ಕೆ ಕಾರಣ ಲಕ್ಷ ಲಕ್ಷ ಜನರ ತಪಸ್ ಕಾರಣ. ಈ ತಪಸ್ಸಿನಿಂದ ಅಲ್ಲೊಬ್ರು ಇಲ್ಲೊಬ್ರು 4 ಜನ ಮಾಡ್ತಾ ಇರೋಂಥ ಅನ್ಯಾಯನ, ಆ ತಪಸ್ಸಿಗೆ ಬೆಲೆ ಇದ್ದೇ ಇದೆ, ಈ ಸರಿ ಹೋಗೇ ಹೋಗುತ್ತೆ. ಇದರಲ್ಲಿ ನನ್ನ ಮನ ಬೇಡ. ಅವ್ರು ನೋಡೋಣ. ಅದಕ್ಕೆ ನಾನು ಹೇಳ್ತೀನಲ್ಲ, ಕಾಲ ಕೂಡ್ ಬಂದಾಗ ಸರಿ ಇದೆಯೋ ಸರಿ ಇಲ್ವೋ ಗೊತ್ತಾಗುತ್ತೆ. ಸರ್, ಈಗ ತವ್ರ ಮನೆಗೆ ಹೋಗ್ಲಾರ್ದ ಹೆಣ್ಣು ಇಲ್ಲ, ಆದ್ರೆ ತವ್ರ ಮನೆಯಿಂದಲೇ ಕರಿಬೇಕಂತ ಅಪೇಕ್ಷೆ ಇರುತ್ತೆ. ನಾನು ಇಲ್ಲ ಅಂದಿಲ್ರಿ. ಅವ್ರು ಕರಿಬೇಕು, ಇವ್ರು ಕರಿಬೇಕು, ಮದ್ವೆ ಮುಂಜಿಗೆ ಅಣ್ಣ ಕರೆದಿಲ್ಲ ಅಂತ ಸಿಟ್ಟಿರುತ್ತೆ. ನಾನು ನಂಗೆ 4 ಹೆಣ್ಮಕ್ಳು, ಯಾವ ಸಂದರ್ಭದಲ್ಲೂ ಕೊಟ್ಟ ಹೆಣ್ಣು ಹೊರಗಡೆ ಅಂತ ನಾನು ಒಪ್ಪಕ್ ತಯಾರಿಲ್ಲ. ಆ ಹೆಣ್ಮಕ್ಳನ್ನೇ ಮನೆ ಗೃಹಲಕ್ಷ್ಮಿಗಳು ಅನ್ಕೋಬೇಕು. ಅವರು ನನ್ನ ಮಗ ಇಲ್ಲೇ ಕೂತಾನೆ, ಹಂಗೆ ನಡ್ಕೋತೀನಿ ನನ್ನ ಮಗನ್ ಕೂಡ. 4 ಹೆಣ್ಮಕ್ಳು ಹೊರಗೆ ಕಳ್ಸಿ ಅಂತಂತೆಲ್ಲ ಸ್ವಂತ ನಮ್ಮ ಅಕ್ಕ ತಂಗಿಯರು, ಅವ್ರು ನಮ್ಮ ಮನೆ ಆಸ್ತಿ ಅಂತ ನನ್ನ ಮಗನೂ ಅನ್ಕೊಂಡಿದ್ದಾನೆ. ಇಡೀ ಹಿಂದೂ ಸಮಾಜ ಹಂಗೆ ಅನ್ಕೊಂಡಿದೆ. ನಮ್ಮಂಗೆ ಅವ್ರಿಗೆ ಇವತ್ತಿಲ್ಲ ನಾಳೆ ಬುದ್ಧಿ ಬರುತ್ತೆ. ಅವ್ರು ತಿಳ್ಕೊಂಡಿಲ್ಲ ಅಂತ ನೀವು ಅನ್ಕೊಂಡಿದ್ರಲ್ಲ, ಬುದ್ಧಿ ಬಂದೇ ಬರುತ್ತೆ. ಬುದ್ಧಿ ಕಲಿಸ್ತಾರ ಜನ. ಯಾಕೆಂತಂದ್ರೆ ಈಗ ಶಿವಮೊಗ್ಗ ಜಿಲ್ಲೆ ಒಂದೇ ಉದಾಹರಣೆ, ಪೂರ್ಣ ನಾನು ಇಡೀ ರಾಜ್ಯಕ್ಕೆ ದೇಶಕ್ಕೆ ಹೋಗಲ್ಲ. ರಾಜ್ಯಕ್ಕೆ ಹೋಗಿದ್ರೆ 108 ತನಕ ನಾವು ಗೆದ್ದಿದ್ವಿ, 66ಕ್ಕೆ ಬಂದ್ವಿ. 25 ಸ್ಥಾನ MP ಗೆದ್ದಿದ್ವಿ, 9 ಸೀಟ್ ಕಳ್ಕೊಂಡ್ವಿ. 4 MLC ನಲ್ಲಿ 3 MLC ಕಳ್ಕೊಂಡ್ವಿ. ಶಿವಮೊಗ್ಗ ಜಿಲ್ಲೆನಲ್ಲೇ KMF ನಿರ್ನಾಮ ನಮ್ಮ ಕೈಲಿತ್ತು, DCC ಬ್ಯಾಂಕ್ ನಮ್ಮ ಕೈಲಿತ್ತು ನಿರ್ನಾಮ, ಶಿಕಾರಿಪುರದಲ್ಲೇ ಶಿರಾಳಕೊಪ್ಪ ನಿರ್ನಾಮ. ಬುದ್ಧಿ ಬರಬೇಕು ಅಂತಿದ್ರೆ ಇನ್ಯಾವ ರೂಪದಲ್ಲಿ ಬರಬೇಕು? ಅದಕ್ಕೋಸ್ಕರ ಬುದ್ಧಿ ಬರುತ್ತೆ, ಬುದ್ಧಿ ಬರಲ್ಲ ಅಂತ ನಾನು ಹೇಳಿಲ್ಲ. ಬುದ್ಧಿ ಕಲಿಸೋದಕ್ಕೆ ಮೇಲೆ ಅನೇಕ ಪ್ರಯತ್ನ ನಡೆಸ್ತಾ ಇದ್ದಾರೆ. ನಾನು ಆರಂಭ ಮಾಡಿದ್ದೆ, ಈಗ ಯತ್ನಾಳು ಅವ್ರ ಸ್ನೇಹಿತರೆಲ್ಲ ಮುಂದುವರಿಸಿದ್ದಾರೆ. ನೋಡೋಣ ಇದೆಲ್ಲ ಎಲ್ಲೆಲ್ಲಿ ಹೋಗುತ್ತೆ ಅಂತ. ನಾನು ಒಂದೇ ಮಾತು ಹೇಳಕ್ಕೆ, ಆಡಳಿತ ಪಕ್ಷ ಯಾಕೆ ಮಾತಾಡ್ತೀರಿ? ನೋ ಮೊದಲನೇ ಜವಾಬ್ದಾರಿ ಯಾರ್ದು? ಒಪ್ಕೋಬೇಕು. ಅವ್ರು ಇನ್ನೂ ಒಪ್ಕೋತಾ ಇಲ್ಲಲ್ಲ. ಸ್ವಲ್ಪ ನಾನು ಅದಕ್ಕೆ ಹೇಳ್ತಿರೋದು, ನಮ್ಮದೇ ಸರಿ. ಈ ಸರ್ಕಾರ ಬಂದ್ಮೇಲೆ ಹೊಸ ರಸ್ತೆಗಳು ಮಾಡೋದು ಬೇಡ. ಈ ಸರ್ಕಾರ ಬಂದ್ಮೇಲೆ ಆ ಹಳೆ ರಸ್ತೆಯ ಗುಂಡಿಗೆ ಮಣ್ಣು ಹಾಕಂತ ಯೋಗ್ಯತೆನೂ ಇಲ್ಲ, ಮಣ್ಣು ತುಂಬಂತ ಯೋಗ್ಯತೆ ಇಲ್ಲ. ಇವರು SC ST OBC ಅಂತ ಕೂಕಂತ ಬಂದ್ರು, ಅಧಿಕಾರಕ್ಕೆ ಬಂದ್ರು. 135 ಸೀಟ್ ಯಾರಿಂದ ತಗೊಂಡ್ರಿ? ಆ ಹಿಂದುಳಿದು ದಲಿತರ ಬಗ್ಗೆ ತಗೊಂಡ್ರಿ. ಈಗ ಆ ಆದೇಶವನ್ನ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಆದೇಶಗಳು ಏನ್ ಮಾಡಿದ್ರು? ಆ ಪೇಮೆಂಟ್ಗಳಾಗಿಲ್ಲ. ಯಾರ್ದು? ಹಿಂದುಳಿದವ್ರದ್ದು, ದಲಿತರದ್ದು ಸ್ಟೇ ಮಾಡಿದ್ರು. ಹೋದವಾರ ಆದೇಶ ಕೊಟ್ಟಿದ್ದಾರೆ, ಆ ಹಿಂದುಳಿದ ವರ್ಗದ ದಲಿತ ಯಾವುದೇ ಸ್ಟೇ ಮಾಡಿದ್ರು ಅದೆಲ್ಲ ರದ್ದು. ನಾಚಿಕೆ ಆಗ್ಬೇಕಲ್ಲ ಈ ಸರ್ಕಾರಕ್ಕೆ. ಬದುಕಿದೆಯಾ ಸರ್ಕಾರ ಹಿಂದುಳಿದವರು ದಲಿತರಿಗೆ? ಅವ್ರ ಪರವಾಗಿದೆಯಾ? ಇದು ಜಾಸ್ತಿ ದುಡ್ಡು ಕೊಡ್ಬೇಕಾದ್ದು ಸರ್ಕಾರದ ಕರ್ತವ್ಯ. ಅದು ಬಿಟ್ಟು ಒಂದ್ಸರಿ ಸ್ಟೇ ಮಾಡ್ತಾರೆ ಹಿಂದುಳಿದವ್ರದ್ದು ದಲಿತರದು,
ಮತ್ತೆ ಈಗ ರದ್ದು ಮಾಡ್ಯಾರ, ಹೋದ ವಾರ ಆದೇಶ ಬಂದಿದೆ. ಈ ಸರ್ಕಾರ ಬದುಕಿದೆ ಅಂತ ಅನ್ಬೇಕಾ? ಇದೆಲ್ಲದ್ರ ಮಧ್ಯೆ ನಾನು ಸಿಎಂ ಒಂದು 10 ಜನ ಜೈಕಾರ ಆಗ್ತಿರ್ತಾರಲ್ಲ ಅಂತವರೇ ಬೇಕು. ಇದ್ರ ವಿರುದ್ಧ ನಾನು ಹೋರಾಟ. ಇದರಿಂದ ವೈಯಕ್ತಿಕವಾಗಿ ನನಗೆ ತೊಂದರೆ ಆಗಿರ್ಬೋದು. ಅನೇಕರು ಹೇಳಿದ್ರು ನಿಮ್ಮ ಮಗನಿಗೂ ತೊಂದರೆ ಆಗ್ಬಿಡ್ತಲ್ರಿ ಭವಿಷ್ಯದಲ್ಲಿ. ಆಗ್ಲಿ, ಸಾಮಾನ್ಯ ಕೂಲಿ ಮಾಡ್ತಾ ಇದ್ದ ಹೆಣ್ಮಗಳು ಮಗ ನಾನು, ಅಡಕೆ ಅರ್ಥ ಕೂಲಿ ಮಾಡಿದ ಹೆಣ್ಮಗಳು ಮಗ ನಾನು. MLA ಮಾಡಿ ಅನೇಕ ಇಲಾಖೆಗಳು ಮಂತ್ರಿ ಮಾಡಿ ಉಪಮುಖ್ಯಮಂತ್ರಿ ಮಾಡಿದ್ದು ನನ್ನ ಪಕ್ಷ. ಇದು ಋಣ ತೀರಿಸಬೇಕು ಅನ್ನೋದಕ್ಕೋಸ್ಕರನೇ ರಾಜ್ಯದ ದೇಶದ ನಾಯಕರು ಅರ್ಥ ಆಗ್ಲಿ ಅಂತ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು. ಗೊತ್ತಿತ್ತು ನಂಗೆ ತೊಂದರೆ ಆಗತ್ತೆ ಅಂತ. ಆಗ್ತಾ ಇದೆ, ಆಗ್ಲಿ, ಅನುಭವಿಸ್ತೀನಿ. ನನ್ನ ಪಕ್ಷ ರಿಪೇರಿ ಆದ್ರೆ ಸಾಕು. ವೈಯಕ್ತಿಕ ನನಗೆ ತೊಂದರೆ ಆದ್ರೂ ನನಗೇನು ಬೇಜಾರಿದೆ. ಎಲ್ಲರೂ ಕೂಡ ಮುಸಲ್ಮಾನರು ಮಾಡಂತ ಎಂಥ ದುಷ್ಕೃತ್ಯ ಮಾಡಲಿ, ಪೆಟ್ರೋಲ್ ಬಂಕ್ ಆಗಲಿ, ಬಾಂಬ್ ಹಾಕ್ಲಿ, ಸರಿಯಾದ ಬಾಂಬ್ ಹಾಕಿ ಜನ ಸತ್ತರು ಕೂಡ ಅವ್ರು ಸಣ್ಣ ಘಟನೆ. ಅದು ಮುಸಲ್ಮಾನರು ಮಾಡಂಥದ್ದು. ಗೃಹ ಸಚಿವರು ಬಾಂಬ್ ಸ್ಫೋಟ ಆದಾಗ ಸಣ್ಣ ಘಟನೆ ಅಂದ್ರು, ಈ ಘಟನೆ ಆದ್ರೂ ಸಣ್ಣ, ಹಾಗೆ ದೊಡ್ಡದಂದ್ರೆ ಯಾವ್ದು ಅವ್ರ ದೃಷ್ಟಿಯಲ್ಲಿ? ಅದನ್ನ ಅವರೇ ಹೇಳ್ಬೇಕು. ಸಣ್ಣ ಘಟನೆ ಅಂತ ನೀವು ಕರೆಕ್ಟ್ ನೀವು ಹೇಳ್ತಾ ಇರೋದು. ಬಾಂಬ್ ಹಾಕದಂತ ಸಂದರ್ಭದಲ್ಲೂ ಸಣ್ಣ ಘಟನೆ ಅಂತ ಹೇಳಿದ್ರು. ಈಗಲೂ ಕೂಡ ಪೆಟ್ರೋಲ್ ಬಾಂಬ್ ಹಾಕದಲ್ಲೂ ಕೂಡ ಸಣ್ಣ ಘಟನೆ ಅಂತ ಹೇಳ್ತಾರೆ. ಗೃಹ ಮಂತ್ರಿಗಳು ಹೇಳಿ ಹಾಗಾರೆ ಯಾವ ದೊಡ್ಡ ಘಟನೆ, ಯಾವ್ದು ರಾಷ್ಟ್ರದ್ರೋಹಿ ಚಟುವಟಿಕೆ? ಭಾರತದಲ್ಲಿ ಹಿಂದೂ ಗಣಪತಿಗಳು ದೇವರು ನಿಮ್ಮ ಅನುಮತಿ ತಗೊಂಡು ಮೆರವಣಿಗೆ ಮಾಡಿದ್ದು ತಪ್ಪೋ, ಅಥವಾ ಈ ರೀತಿ ದುಷ್ಕೃತ್ಯವನ್ನು ಮಾಡಿ ಗೂಂಡಾಗಿರಿ ಮಾಡಿಕೊಂಡು ಜನರಲ್ಲಿ ಭಯ ಹುಟ್ಟಿಸಂತ ಪ್ರಯತ್ನ ಮಾಡ್ತೀರಿ, ಇದು ತಪ್ಪೋ? ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳ್ಬೇಕು. ಇವತ್ತು ಹಿಂದೂ ಸಮಾಜ ತಾಳ್ಮೆಯಿಂದಿದೆ, ದುರ್ಬಲತೆ ಅಂತ ಅನ್ಕೋಬೇಡಿ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ತಾಳ್ಮೆಯಿಂದನೇ ಕರ್ನಾಟಕ ರಾಜ್ಯ ಇರಬೇಕು ಅನ್ನೋದನ್ನ ಇಡೀ ಹಿಂದೂ ಸಮಾಜ ಇಷ್ಟಪಡುತ್ತೆ. ನಮ್ಮ ಧರ್ಮ, ನಮ್ಮ ದೇವ್ರ ಬಗ್ಗೆ ಈ ರೀತಿ ಹಿಂದೂ ಸಮಾಜದ ಬಗ್ಗೆ ಆಘಾತ ಮಾಡ್ತಾರಂತ, ಆಕ್ರಮಣ ಮಾಡ್ತಾರಂತ ರಾಷ್ಟ್ರದ್ರೋಹಿಗಳನ್ನ ತಕ್ಷಣ ಬಂಧಿಸಬೇಕು. ಇದು ನನ್ನ ಒತ್ತಾಯ. ಸರ್, ಇವತ್ತು ಬೆಂಗಳೂರಲ್ಲಿ ಸರ್ವೆ ಮಾಡ್ತಾರೆ.